ಮೈಸೂರು ಕೊಡಗು ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಆಪರೇಷನ್ ಹಸ್ತ ನಡೀತಾ ಇದೆ. ಆಪರೇಷನ್ ಹಸ್ತಕ್ಕೆ ಸಹಕರಿಸ್ತಾ ಇದ್ದಾರಾ ಬಿಜೆಪಿ ಶಾಸಕ ಅನ್ನುವಂಥ ಪ್ರಶ್ನೆ ಇದೆ. ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಸೇರೋದು ಫಿಕ್ಸ್. ಹಾಗಾದ್ರೆ ಮೈಸೂರು ಕೊಡಗು ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಆಪರೇಷನ್ ಹಸ್ತಕ್ಕೆ ಮುಂದಾಗಲಾಗಿದೆ. ಆಪರೇಷನ್ ಹಸ್ತಕ್ಕೆ ಬಿಜೆಪಿ ಶಾಸಕ ಸಹಕರಿಸ್ತಾ ಇದ್ದಾರಾ? ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಸೇರೋದು ಫಿಕ್ಸ್ ಆಗಿ ಆಲ್ರೆಡಿ ಮಾನಸಿಕವಾಗಿ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅವರ ಹೇಳಿಕೆ ಕೂಡ ಹಾಗೆ ಇದೆ. ಕಾಂಗ್ರೆಸ್ ಫ್ಲೆಕ್ಸ್ ನಲ್ಲಿ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಭಾವಚಿತ್ರ ಇದೆ. ಎಚ್ ವಿ ರಾಜೀವ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ಫ್ಲೆಕ್ಸ್ ಇದು. ಈ ಫ್ಲೆಕ್ಸ್ ಅಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಭಾವಚಿತ್ರ ಹಾಕಿದ್ದಾರೆ. ನಾಳೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಎಚ್ ವಿ ರಾಜೀವ್. ಎಸ್ ಟಿ ಸೋಮಶೇಖರ್ಗೆ ಬಹಳ ಆಪ್ತರಾಗಿದ್ದಾರೆ ಎಚ್ ವಿ ರಾಜೀವ್. ಈ ಬಗ್ಗೆ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಫ್ಲೆಕ್ಸ್ ಅನ್ನ ಅಳವಡಿಸಿದ್ದಾರೆ. ಕೈ ಮುಖಂಡರ ಜೊತೆಗೆ ಎಸ್ ಟಿ ಸೋಮಶೇಖರ್ ಅವರ ಫೋಟೋ ಇದೆ. ಎಸ್ ಟಿ ಸೋಮಶೇಖರ್ಗೆ ಅತ್ಯಾಪ್ತರಾಗಿದ್ದಾರೆ ಮೈಸೂರಿನ ಎಚ್ ವಿ ರಾಜೀವ್. ನಾಳೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇರೋ ಹಿನ್ನೆಲೆ ಫ್ಲೆಕ್ಸ್ ಗಳನ್ನ ಹಾಕಲಾಗಿದೆ. ಆ ಫ್ಲೆಕ್ಸ್ ಗಳಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಫುಟೇಜ್ ಕೂಡ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬಿಜೆಪಿಯಲ್ಲಿದ್ರು ಎಚ್ ವಿ ರಾಜೀವ್, ಮೂಡಾದ ಅಧ್ಯಕ್ಷರು ಕೂಡ ಆಗಿದ್ರು. ಸದ್ಯ ಅವರು ಕಾಂಗ್ರೆಸ್ ಅನ್ನ ಸೇರ್ಕೊಳ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಆ ಫ್ಲೆಕ್ಸ್ ಗಳಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಫೋಟೋ ಕೂಡ ಇದೆ, ಅದನ್ನ ಗಮನಿಸ್ತಾ ಇದ್ದೀರಿ. ಸೊ ಈ ಹಿನ್ನೆಲೆ ಆಪರೇಷನ್ ಹಸ್ತಕ್ಕೆ ಬಿಜೆಪಿ ಶಾಸಕ ಎಸ್ ಟಿ ಸ್ಪಂದಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಮೈಸೂರು ಕೊಡಗು ಲೋಕಸಭಾ ಅಖಾಡ ಈ ಬಾರಿ ಹೈ ವೋಲ್ಟೇಜ್ ಲೋಕಸಭಾ ಅಖಾಡ ಆಗಿದೆ. ಜೊತೆಗೆ ಪ್ರತಿಷ್ಠೆಯ ಕಣ ಕೂಡ ಆಗಿದೆ. ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು. ಅಲ್ಲಿ ಯದುವೀರ್ ಒಡೆಯರ್ ಬಿಜೆಪಿಯಿಂದ, ಎಂ ಲಕ್ಷ್ಮಣ್ ಕಾಂಗ್ರೆಸ್ನಿಂದ ನಿಂತ್ಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಈ ಲೋಕ ಅಖಾಡವನ್ನ ಗೆಲ್ಲಲೇಬೇಕು. ಯಾಕೆಂದ್ರೆ ಸಿಎಂ ಅವರ ಸ್ವಕ್ಷೇತ್ರ, ಪ್ರತಿಷ್ಠೆಯ ಕಣ. ಏನಾದ್ರೂ ಅಲ್ಲಿ ಸೋತು ಬಿಟ್ರೆ ನಿಜವಾಗ್ಲೂ ಮುಖ್ಯಮಂತ್ರಿಗಳ ಮರ್ಯಾದೆ ಪ್ರಶ್ನೆ ಅದು. ಸೊ ಹಾಗಾಗಿ ಗೆಲ್ಲಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಪರೇಷನ್ ಹಸ್ತಕ್ಕೆ ಕಾಂಗ್ರೆಸ್ ಕೂಡ ಮುಂದಾಗಿದೆ. ಅದಕ್ಕೆ ಬಿಜೆಪಿ ಶಾಸಕ ಸೋಮಶೇಖರ್ ಕೂಡ ಸಹಕರಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅವರ ಅತ್ಯಾಪ್ತ ನಾಳೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ. ಅದರ ಫ್ಲೆಕ್ಸ್ ಅಲ್ಲಿ ಈಗ ಎಸ್ ಟಿ ಸೋಮಶೇಖರ್ ಅವರ ಫೋಟೋ ಕೂಡ ಇದೆ. ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಒಂದ್ ಕಡೆ ಮೈಸೂರು ಲೋಕ ಅಖಾಡ ಸದ್ಯ ಹೈ ವೋಲ್ಟೇಜ್ ಲೋಕ ಅಖಾಡ ಆಗಿದೆ. ಹೇಗಾದ್ರೂ ಮಾಡಿ ಯದುವೀರ್ ಒಡೆಯರ್ ಅವರನ್ನ ಸೋಲಿಸಲೇಬೇಕು. ಸಿಎಂ ಅವರ ಸ್ವಕ್ಷೇತ್ರ. ಎಸ್ ಟಿ ಸೋಮಶೇಖರ್ ಅವರು ಈ ಹಿಂದೆ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ರು. ಸೊ ಏನ್ ನಡೀತಾ ಇದೆ ಮೈಸೂರಿನ ರಾಜಕಾರಣದಲ್ಲಿ? ಇಲ್ಲಿನ ಬಹಳ ಪ್ರಮುಖವಾಗಿ ಆಪರೇಷನ್ ಅಂದ್ರೆ ಆಪರೇಷನ್ ಕಮಲ ನಡೀತಾ ಇರುವಂತದ್ದು. ಅಂದ್ರೆ ಬಿಜೆಪಿ ಮುಖಂಡ ಹಾಗೂ ಕೆಆರ್ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ವೋಟರ್ಸ್ ನ ಹೊಂದಿರುವಂತ ಎಚ್ ವಿ ರಾಜೀವ್ ಜೊತೆಗೆ ಪ್ರಬಲ ಲಿಂಗಾಯತ ಸಮುದಾಯದ ನಾಯಕರನ್ನು ಕೂಡ ಕಾಂಗ್ರೆಸ್ ಸೆಳೆಯುವಂತ ತಂತ್ರ ಮಾಡ್ತಾ ಇದೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಕಮಲ ಪಕ್ಷದಿಂದ ಕಾಂಗ್ರೆಸ್ನಿಗೆ ಬರ್ತಕ್ಕಂತಹ ಬಿಜೆಪಿಯ ಮುಖಂಡರನ್ನ ಸ್ವಾಗತವನ್ನು ಕೂಡ ಮಾಡೋದಕ್ಕೆ ಬೃಹತ್ ಕಾರ್ಯಕ್ರಮವನ್ನು ಕೂಡ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಮೈಸೂರಿನ ಕೆಆರ್ ಕ್ಷೇತ್ರದಲ್ಲಿ ಎಚ್ ವಿ ರಾಜೀವ್ ಇರಬಹುದು, ಜೊತೆಗೆ ವರ್ಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಸದಾನಂದ ಏನಿದ್ದಾರೆ ಅವರನ್ನು ಕೂಡ ಪಕ್ಷಕ್ಕೆ ಸೆಳೆಯುವ ತಂತ್ರವನ್ನ ಮಾಡ್ತಿದ್ದಾರೆ. ನಾಳೆ ಅವರಿಬ್ಬರ ಜೊತೆಗೆ ಇನ್ನಷ್ಟು ಮಂದಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಲಿದ್ದಾರೆ. ಇಲ್ಲಿ ಎಸ್ ಟಿ ಸೋಮಶೇಖರ್ ಪಾತ್ರ ಏನಿದೆ ಅಂದ್ರೆ, ಇಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗಿನಿಂದಲೂ ಕೂಡ ಎಚ್ ವಿ ರಾಜೀವ್ ಅವರ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿದ್ರು. ಇವತ್ತು ಏನು ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬ್ಯಾನರ್ ನಲ್ಲಿ ಅಂದ್ರೆ ಜಾಹೀರಾತು ಫಲಕದಲ್ಲಿ, ಪೇಪರ್ಗೆ ಕೊಟ್ಟಿರ್ತಕ್ಕಂಥ ಜಾಹೀರಾತು ಫಲಕದಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಫೋಟೋವನ್ನು ಕೂಡ ಹಾಕಲಾಗಿರ್ತಕ್ಕಂಥದ್ದು. ಕಳೆದ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿರೋದು ಎಸ್ ಟಿ ಸೋಮಶೇಖರ್ ಅವರು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಹೀಗಾಗಿ ಅವರ ಬೆಂಬಲಿಗರು ಪಡೆಯನ್ನ, ಅವರ ಶಿಷ್ಯರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸುವ ನಿಟ್ಟಿನಲ್ಲಿ ಎಸ್ ಟಿ ಸೋಮಶೇಖರ್ ಅವರು ನಿರತರಾಗಿದ್ದಾರಾ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಕ್ಕಂಥದ್ದು. ಹೀಗಾಗಿ ಆ ಫ್ಲೆಕ್ಸ್ ನಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಭಾವಚಿತ್ರವನ್ನ ಹಾಕುವ ಮೂಲಕವಾಗಿ ಎಸ್ ಟಿ ಸೋಮಶೇಖರ್ ಅವರು ಕೂಡ ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅವರ ಬೆಂಬಲಿಗರ ಪಡೆಯನ್ನ ಕಾಂಗ್ರೆಸ್ಗೆ ಸೇರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆ ಇರ್ಬೋದು, ಜೊತೆಗೆ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸುವಂತ ಕೆಲಸವನ್ನು ಕೂಡ ಎಸ್ ಟಿ ಸೋಮಶೇಖರ್ ಅವರು ಮಾಡ್ತಿದ್ದಾರೆ. ಹಳೆ ಕಾಂಟ್ಯಾಕ್ಟ್ ನ ಮೂಲಕ ಅಂದ್ರೆ ಮೈಸೂರು ಉಸ್ತುವಾರಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಆಪ್ತ ವಲಯದಲ್ಲಿ ಯಾರು ಗುರುತಿಸಿಕೊಂಡ್ರು ಅವರೆಲ್ಲರನ್ನೂ ಕೂಡ ಕಾಂಗ್ರೆಸ್ಗೆ ಕರೆತರುವಂತ ಪ್ಲಾನ್ ಅನ್ನ ಮಾಡ್ತಿದ್ದಾರಾ ಅನ್ನೋದು ಮಾಹಿತಿ ಲಭ್ಯವಾಗ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮೈಸೂರು ಕಾಂಗ್ರೆಸ್ನ ವಲಯದಲ್ಲಿ ಸಾಕಷ್ಟು ಕೌತುಕ ಮತ್ತೆ ಕುತೂಹಲಕಾರಿ ಬೆಳವಣಿಗೆ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಈ ಬಾರಿ ಶತಾಯಗತ ಗೆಲ್ಲಬೇಕು ಅನ್ನೋ ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸುರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. We'll be right back.